ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಏನು ಜೀವನದರ್ಥ ಎಂಬಂತಹ ಶೀರ್ಷಿಕೆ ಅಡಿಯಲ್ಲಿ ಕೊನೆಯ ಒಂದು ಕಗ್ಗವನ್ನು ನೋಡ್ತಾ ಇದ್ದೇವೆ. ಈ ಒಂದು ಕಗ್ಗದಲ್ಲೂ ಕೂಡ DVG ಅವರು ಜನರಲ್ಲಿ ಉಂಟಾಗುವಂತಹ ಸಾಮಾನ್ಯ ಥರದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ಕಗ್ಗ ಹೀಗಿದೆ: ಕ್ರಮ 1,00,000 ಸೃಷ್ಟಿಯಲಿ, ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು. ಮಮತೆಯುಳ್ಳವನಾತನಾದೊಡಿ ಜೀವಿಗಳು, ಶ್ರಮ ಪಡುವೇಕಿಂತು ಮಂಕುತಿಮ್ಮ. ಈ ಕಗ್ಗದಲ್ಲಿ ಈ ಭಗವಂತ ಅವನೇ ಸೃಷ್ಟಿಕರ್ತನಾದರೆ, ಈ ಒಂದು ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಅಥವಾ ಒಂದು ಗುರಿ ಏನಾದರೂ ಇದೆಯೇ ಅಂತ ಹೇಳಿ, ಕ್ರಮ 1,00,000 ಸೃಷ್ಟಿಯಲ್ಲಿ ಅಂತ ಕೇಳ್ತಾರೆ. ಎಂತಹ ಅದ್ಭುತವಾದಂಥ ಮಾತು ಇದು. ಈ ಒಂದು ಸೃಷ್ಟಿಯಲ್ಲಿ ಕ್ರಮ ಅಥವಾ ಗುರಿ ಇದೆಯಾ ಅಂಥೇಳಿ ಈ ಸೃಷ್ಟಿಕರ್ತನ ಒಂದು ಮನಸ್ಸು ಆಗಾಗ್ಗೆ ಭ್ರಮೆಗೆ ಯಾಕೆ ಒಳಪಡುತ್ತೆ? ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು. ಎಷ್ಟು ಚೆನ್ನಾಗಿದೆ ನೋಡಿ. ಭ್ರಮಿಪುದು ಅಂದರೆ ಆಗಾಗ ಸೃಷ್ಟಿಕರ್ತನ ಮನಸ್ಸು ತಪ್ಪಾಗಿ ಭಾವಿಸುತ್ತದೆಯೋ ಅಥವಾ ಭ್ರಮೆಗೆ ಒಳಪಡುತ್ತದೆಯೋ ಅಂತ ಹೇಳಿ. ಈ ಮನಸ್ಸು ಬದಲಾಗೋದಾದ್ರೂ ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೃಷ್ಟಿಯನ್ನು ನಿರ್ಮಿಸಿದಂತಹ ಕರ್ತೃ ಮಮತೆ ಉಳ್ಳವನೇ ಆದರೆ ಈ ಜೀವಿಗಳು ಏತಕ್ಕೆ ಈ ರೀತಿಯಾಗಿ ಶ್ರಮವನ್ನು ಪಡ್ತಾ ಇದ್ದಾವೆ ಅಂತ ಹೇಳಿ ಕೇಳ್ತಾರೆ. ಮಮತೆ ಉಳ್ಳವನು ಆತನು ಆದೊಡೆ ಈ ಜೀವಿಗಳು ಶ್ರಮ ಪಡುವುದೇಕಿಂತು ಮಂಕುತಿಮ್ಮ ಅಂತ ಕೇಳ್ತಾರೆ. ಈ ಕಗ್ಗವನ್ನು ಬರೆಯುವುದರ ಹಿಂದಿನ ಒಂದು ಕಾರಣವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮಂಕುತಿಮ್ಮನ ಕಗ್ಗವನ್ನು DVG ಅವರು ಪ್ರಕಟಿಸಿದ್ದು 1943ರಲ್ಲಿ. ಆಗ 2ನೇ ವಿಶ್ವ ಮಹಾಯುದ್ಧ ನಡೀತಾ ಇತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಅಂತೀವಲ್ಲ. ಜನರ ಕಷ್ಟ ಕಾರ್ಪಣ್ಯಕ್ಕೆ ಎಲ್ಲೇನೇ ಇರಲಿಲ್ಲ. ಎಷ್ಟೋ ಕಡೆ ರೋಗ ರುಜಿನಗಳು, ಆಹಾಕಾರಗಳು, ಆಕ್ರಂದನಗಳು, ಬಡತನ, ಆಹಾರದ ಕೊರತೆ, ಹೀಗೆ ಹಲವಾರು ಪ್ರಕೋಪಗಳಿಗೆ ಜಗತ್ತು ಸಿಕ್ಕಿ ಮಾನವ ಕುಲ ನಲುಗಿತ್ತು. ಜನಕ್ಕೆ ಎಲ್ಲಿ ನೋಡಿದರಲ್ಲಿ ಆಹಾಕಾರ, ಒಂದು ಜೀವನದ ಭರವಸೆಯೇ ಕಳ್ಕೊಂಬಿಟ್ಟಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಈ ಭೂಮಿ ತಲ್ಲಣಿಸಿ ಹೋಗಿತ್ತು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು DVG ಅವರು ಈ ಕಗ್ಗಗಳನ್ನು ಸೃಷ್ಟಿಸಿರಬಹುದು ಅಂತ ಹೇಳಿ ಹೇಳ್ಬೋದು. ಭೂಮಿ ಮೇಲಿನ ಎಲ್ಲ ಕ್ರಿಯೆಗೆ ಒಂದು ಕ್ರಮ ಇದೆ ಅಲ್ವಾ? ನೋಡಿ, ಭೂಮಿ ಸುತ್ತುತ್ತೆ, 24 ಗಂಟೆಗಳು ತಗೊಳ್ಳುತ್ತೆ ಒಂದು ಸುತ್ತಿಗೆ. ಹಾಗೆ ಸುತ್ತಿದಾಗ ಹಗಲು ರಾತ್ರಿ ಆಗುತ್ತೆ. ಇದು ವಿಜ್ಞಾನದಿಂದ ನಮಗೆ ಗೊತ್ತಿರುವಂಥ ವಿಚಾರ. ಇಟ್ಸ್ ಅ ಪ್ರೂವನ್ ಸೈಂಟಿಫಿಕ್ ಫ್ಯಾಕ್ಟ್ ಅಂತೀವಲ್ಲ ಹಾಗೆ. ಭೂಮಿ ಸುತ್ತೋದ್ರಿಂದ ಹಗಲು ರಾತ್ರಿ ಆಗುತ್ತೆ ಅಂತ ಹೇಳಿದೆ. ಹಾಗಾಗೋದಾದರೆ ಭೂಮಿ ಒಂದು ಲೆಕ್ಕಾಚಾರದಲ್ಲೇ ಸುತ್ತಬೇಕಲ್ವಾ? ಹಾಗೆ ಸುತ್ತೋದ್ರಿಂದ ಮಳೆ ಬೆಳೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದನೇ ಈ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಹೂ ಹಣ್ಣು ಬಿಡ್ತಾ ಇದೆ. ಅದರ ಕಾಲಕ್ಕೆ ಅನುಗುಣವಾಗಿ ಅದು ಹುಟ್ಟುತ್ತೆ, ಅದು ಬಿಡುತ್ತವೆ ಮತ್ತು ಅದು ಉದುರುತ್ತೆ. ಇದೆಲ್ಲವೂ ಕೂಡ ನಮ್ಗೆ ಅರಿಯದಲ್ಲೇ ಆಗ್ತಾ ಇರುವಂತಹ ಒಂದು ಪ್ರಾಕೃತಿಕ ಬದಲಾವಣೆಗಳು. ಪ್ರಕೃತಿ ತನ್ನ ಕೆಲಸವನ್ನು ಯಾವತ್ತೂ ಕೂಡ ಬಿಟ್ಟಿಲ್ಲ. ನೋಡಿ, ಯೋಚನೆ ಮಾಡಿ. ಸೂರ್ಯ ಒಂದು ದಿವಸ ನಾನಿಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ನಾನು ಒಂದು ದಿವಸ ಲೇಟಾಗಿ ಬರ್ತೀನಿ, ಲೇಟಾಗಿ ಹೋಗ್ತೀನಿ, ನಿಧಾನವಾಗಿ ನಾನು ಉದಯಿಸ್ತೀನಿ ಅಂತ ಹೇಳಿ ಯಾವತ್ತೂ ಹೇಳಲ್ಲ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥತೆಯಿಂದ ಅವುಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತವೆ. DVG ಅವರು ಮುಂದಿನ ಕಗ್ಗಗಳಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ಬಹಳಷ್ಟು ಕಗ್ಗಗಳಲ್ಲಿ ಪ್ರಕೃತಿಯ ಒಂದು ಸುಂದರವಾದಂತಹ ಕೆಲಸಗಳನ್ನು ವರ್ಣಿಸ್ತಾ ಹೋಗ್ತಾರೆ. ಬಹಳ ಸುಂದರವಾಗಿದೆ ಅದು. ನಿಸ್ವಾರ್ಥ ಸೇವೆಯಿಂದ ಅದು ತಮ್ಮ ಕೆಲಸವನ್ನು ಮಾಡುತ್ತಲ್ವಾ, ಅದು ಅದರ ಜಾಯಮಾನ ಕೂಡ ಹೌದು. ಅತಿವೃಷ್ಟಿ, ಅನಾವೃಷ್ಟಿ, ಜ್ವಾಲಾಮುಖಿ, ಭೂಕಂಪ ಹಾಗೂ ಇನ್ನಿತರ ಪ್ರಾಕೃತಿಕ ವಿಕೋಪಗಳು ಮನುಷ್ಯನ ಒಂದು ಜೀವನವನ್ನು ತಲ್ಲಣಿಸಿಬಿಡುತ್ತವೆ. ಈ ಸೃಷ್ಟಿಯೂ ಕೂಡ ಭಗವಂತನದ್ದೇ ಆಗಿದ್ರೆ ಆತನಿಗೆ ತಾನು ಸೃಷ್ಟಿಸಿದಂತಹ ಈ ಒಂದು ಜಗತ್ತಿನ ಮೇಲೆ ಯಾಕೆ ಪ್ರೀತಿ ಇಲ್ಲ? ತಾನೇ ಸೃಷ್ಟಿಸಿದಂತಹ ಮನುಷ್ಯನ ಮೇಲೆ ಆತನಿಗೆ ಪ್ರೀತಿ ಮಮಕಾರ ಯಾಕಿಲ್ಲ? ಹಾಗಿರೋದೇ ಆದರೆ
ಎಲ್ಲ ಮನುಷ್ಯನಿಗೂ ಕೂಡ ಒಂದೇ ಥರನಾದಂತಹ ಸುಖ ಸೌಲಭ್ಯಗಳು ಸಿಗಬೇಕಾಗಿತ್ತಲ್ವೇ? ಅದೇಕಿಲ್ಲ. ಒಬ್ಬರಿಗೆ ಕಷ್ಟ, ಇನ್ನೊಬ್ಬರಿಗೆ ಸುಖ, ಮತ್ತೊಬ್ಬರಿಗೆ ಅದೇ ಒಂದು ಜೀವನದ ಒಂದು ಹಾಹಾಕಾರ, ಆಕ್ರಂದನ. ಏಕೆ ಈ ರೀತಿ? ಇಲ್ಲಿ ಸೃಷ್ಟಿಕರ್ತನ ಮನಸ್ಸು ಆಗಾಗ ಬದಲಾಗುತ್ತೋ ಹೇಗೋ? ಇಂತಹ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. DVG ಅವರು ಅವರೇ ಹೇಳುವಂತೆ ನಾವೆಲ್ಲರೂ ಕೂಡ ಈ ಸೃಷ್ಟಿಕರ್ತನ ಕೈಗೊಂಬೆಗಳು. ಅವನು ಆಡಿಸಿದಂತೆ ಆಡಬೇಕು. ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರಲ್ವ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಹಾಡಿನಲ್ಲಿ. ಆ ಥರ ಏನಾದರೂ ಆದರೆ ಅಲ್ಲಿಗೆ ಈ ನಮ್ಮ ಏನೋ ನಾಟಕ ರೂಪದ ಜೀವನ ನಿಂತು ಹೋಗ್ಬಿಡುತ್ತೆ. ಆ ಸೃಷ್ಟಿಕರ್ತ ಆಡಿಸಿದಂತೆ ಆಡಬೇಕು. ಅವನು ಏಳು ಅಂದರೆ ಏಳಬೇಕು, ಬಗ್ಗು ಅಂದರೆ ಬಗ್ಬೇಕು. ಇದೇ ರೀತಿ DVG ಅವರು ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಹೊಟ್ಟೆ ರಾಯನ ನಿತ್ಯದಟ್ಟಹಾಸವೋ ಬಾಳು, ದುಷ್ಟ ದಣಿಯೊಗಳಿಕೆಗೆ ಸೊಟ್ಟು ಮೈವಾಗಬೇಕು. ಹಿಟ್ಟಿಗಗಲಿದ ಬಾಯಿ, ಬಟ್ಟೆಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲರ ಕತೆ ಮಂಕುತಿಮ್ಮ ಅಂತಾರೆ. ಎಂತಹ ಅದ್ಭುತವಾದಂಥ ಮಾತು. ಮನುಷ್ಯ ತನ್ನತನವನ್ನು ಮರೆತಿದ್ದಾನೆ ಅಂತಲೇ ಹೇಳ್ಬೋದು. ಈ ನಿಸ್ವಾರ್ಥ, ಪರಧರ್ಮ, ಪರೋಪಕಾರ, ಮಮಕಾರ, ದಯೆ, ದಾಕ್ಷಿಣ್ಯ, ಪ್ರತ್ಯುಪಕಾರ, ಸನ್ನಡತೆಗಳು ಇದನ್ನೆಲ್ಲನೂ ಕೂಡ ಮರೆತಿದ್ದಾನೆ. ಆದ್ದರಿಂದನೇ ಈ ಕಲಿ ಪ್ರಭಾವವೋ ಏನೋ ಎಂಬಂತೆ ಆಗಾಗ್ಗೆ ಮಳೆ ಆಗಲ್ಲ, ಆಗಾಗ್ಗೆ ಧಾನ್ಯ ದವಸಗಳು ಕೂಡ ಬೆಳೆಯಲ್ಲ. ಇದನ್ನು ನಾವೆಲ್ಲರೂ ಕೂಡ ಅರಿತುಕೋಬೇಕು. ಮನುಷ್ಯನ ಜೀವನವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಾಧಾರಣವಾಗಿ ಇಟ್ಕೋಬೇಕಾಗಿ ನಾವು ಅಂದ್ಕೊಳ್ತೀವಿ. ವಿ ಹ್ಯಾವ್ ಟು ಕೀಪ್ ಅವರ್ ಲೈಫ್ ಸೋ ಸಿಂಪಲ್ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನೊಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಪರಬೊಮ್ಮನಿ ಜಗವ ರಚಿಸಿದವನಾದೊಡದು, ಬರಿಯಾಟವೋ ಕನಸೋ ನಿದ್ದೆ ಕಲವರವೋ, ಮರುಳನವನಲ್ಲದೊಡೆ ನಿಯಮ ಒಂದಿರಬೇಕು, ಗುರಿಗೊತ್ತದೇನಿಹುದು ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದಂಥ ಒಂದು ಮಾತು. ಇನ್ನೂ ಬಹಳಷ್ಟು ಕಗ್ಗಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಹೋಗ್ತಾರೆ. ಮುಂದಿನ ಕಗ್ಗ ಮಾನವರೋ ದಾನವರೋ ಎಂಬಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ವ್ಯಕ್ತವಾಗುತ್ತೆ. ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಏನು ಭೈರವ ಲೀಲೆ ಈ ವಿಶ್ವಭ್ರಮಣಿ ಅಂತ ತುಂಬ ಸುಂದರವಾಗಿದೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.